ಸತ್ಪುರುಷನು ಒಳ್ಳೆಯವನು. ಒಳ್ಳೆಯವನು ಅಂದ್ರೆ ಯಾರು ಗೊತ್ತಾ? ತನ್ನ ಕುರಿತಾಗಿ ಆಲೋಚಿಸದೆ ಇತರರ ಕುರಿತಾಗಿ ಆಲೋಚಿಸ್ತಾನೆ. ಅಯ್ಯೋ, ಅವನ ಮನಸ್ಸು ಬಹಳ ಒಳ್ಳೆಯದಾಗಿದೆ ಎಂದು ಯಾರ ಕುರಿತು ಹೇಳ್ತೇವೆ ನಾವು? ಬಹಳ ಒಳ್ಳೆಯವನಾಗಿದ್ದಾನೆ. ಯಾರಿಗಾದ್ರೂ ಕಷ್ಟ ಬಂದ್ರೆ ತಕ್ಷಣ ಸಹಾಯ ಮಾಡ್ತಾನೆ, ಬಹಳ ಒಳ್ಳೆಯವನಾಗಿದ್ದಾನೆ. ಒಳ್ಳೆಯವನು ಅಂದರೆ ಅರ್ಥವೇನೆಂದರೆ ಒಳ್ಳೆ ಹೃದಯ ಉಳ್ಳವನು. ವಾಸ್ತವದಲ್ಲಿ ನಮ್ಮ ಹೃದಯ ಒಳ್ಳೆಯದಲ್ಲ. ನಮ್ಮ ಹೃದಯ ಪಾಪಿಷ್ಟ ಹೃದಯವಾಗಿದೆ, ಪಾಪದಿಂದ ತುಂಬಿಕೊಂಡ ಹೃದಯವಾಗಿದೆ. ಆದರೆ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಯಾವುದು ಆ ವಾಗ್ದಾನವೆಂದರೆ ಯೆಹೆಜ್ಕೇಲ 36ನೇ ಅಧ್ಯಾಯ 25ನೇ ವಚನ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಲು ನೀವು ನಿರ್ಮಲರಾಗುವಿರಿ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ನಿಮ್ಮಲ್ಲಿ ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಹಾಗೆ ನಿಮ್ಮನ್ನು ಮಾಡುತ್ತೇನೆ. ಏನು ಹೇಳ್ತಾರೆ ದೇವರು? ನನ್ನ ಆತ್ಮವನ್ನು ನಿಮ್ಮೊಳಗೆ ಇರಿಸುತ್ತೇನೆ. ನೀವು ಪಾಪಿಷ್ಟರು, ಪಾಪ ಮಾಡಲು ಇಷ್ಟಪಡುವವರು, ಬೆಳಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೂ ಪಾಪಿಷ್ಟ ಆಲೋಚನೆಗಳು, ಪಾಪಿಷ್ಟ ಮಾತುಗಳು, ಪಾಪಿಷ್ಟ ಯೋಚನೆಗಳು, ಪಾಪಿಷ್ಟ ಕೋರಿಕೆಗಳು, ಪಾಪಿಷ್ಟ ನೋಟಗಳು, ಪಾಪವೇ ಮಾಡಲಿಚ್ಛಯಿಸುವ ಜೀವಿತ ನಿಮ್ಮದು. ಆದರೆ ನಾನು ನಿಮಗೆ ನೂತನ ಹೃದಯ ಕೊಡ್ತೇನೆ. ಈಗ ನಮ್ಮ ಹೃದಯದಲ್ಲಿ ಯಾರು ನಿವಾಸಿಸುತ್ತಿದ್ದಾರೆ ಗೊತ್ತಾ? ಪರಿಶುದ್ಧಾತ್ಮ ದೇವರು ನಿವಾಸಿಸುತ್ತಿದ್ದಾರೆ. ಆ ಆತ್ಮ ದೇವರು ನಮ್ಮೊಳಗೆ ನಿವಾಸಿಸುವಾಗ ಆತನ ಫಲಗಳು ಕಾಣಿಸಿಕೊಳ್ತವೆ. ಯಾವುದು ಆ ಫಲಗಳು? ಆತ್ಮ ಫಲಗಳು ಯಾವ್ಯಾವೆಂದರೆ, ಆತ್ಮ ದೇವರು ಯಾರೊಳಗೆ ನಿವಾಸಿಸುತ್ತಾರೋ ಅವರಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳು ಯಾವ್ಯಾವೆಂದರೆ, ಪ್ರೀತಿ. ಹೆಂಡತಿಯನ್ನು ಬಾಧೆಪಡಿಸುವವನು ಪ್ರೀತಿಯುಳ್ಳವನು ಅಲ್ಲ. ಗಂಡನಿಗೆ ನರಕಯಾತನೆ ತೋರಿಸುವವಳು ಪ್ರೀತಿಯುಳ್ಳ ಸ್ತ್ರೀಯಲ್ಲ. ನೀವು ದೇವರ ಆತ್ಮವುಳ್ಳವರಾಗಿರೋದಾದರೆ ನಿಮ್ಮಲ್ಲಿ ಕಾಣಿಸುವ ಲಕ್ಷಣಗಳು, ನೀವು ಪ್ರೀತಿಯುಳ್ಳವರಾಗಿ ಜೀವಿಸ್ತೀರಿ. ಎರಡನೇದು, ಸಂತೋಷವುಳ್ಳವರಾಗಿ ಜೀವಿಸ್ತೀರಿ. ಮೂರನೇದು, ಸಮಾಧಾನವುಳ್ಳವರಾಗಿ ಜೀವಿಸ್ತೀರಿ. 4, ದೀರ್ಘಶಾಂತಿಯುಳ್ಳವರಾಗಿ ಜೀವಿಸ್ತೀರಿ. 5, ದಯಾಳುತ್ವವುಳ್ಳವರಾಗಿ ಜೀವಿಸ್ತೀರಿ. 6, ಒಳ್ಳೆತನವುಳ್ಳವರಾಗಿ ಜೀವಿಸ್ತೀರಿ. ಎಷ್ಟು ಅದ್ಭುತ ನೋಡಿ! ಪರಿಶುದ್ಧಾತ್ಮ ದೇವರು ನಮ್ಮಲ್ಲಿರೋದಾದರೆ ನಾವು ಒಳ್ಳೆಯತನವನ್ನು ತೋರಿಸ್ತೇವೆ. ದಯವಿಟ್ಟು ಕೇಳ್ರಿ. ಯೆರೂಸಲೇಮಿನಲ್ಲಿದ್ದಂತಹ ಕ್ರೈಸ್ತರು ಭಯಪಡುತ್ತಾರೆ. ಪೌಲನು ಮಾರ್ಪಟ್ಟಿದ್ದಾನೆ ಅಂದ್ರೆ ನಂಬಲಿಲ್ಲ. ಸಾಕ್ಷಾತ್ ಯೆರೂಸಲೇಮಿನಲ್ಲಿದ್ದ ಶಿಷ್ಯರೂ ಕೂಡ ಪೌಲನು ಮಾರ್ಪಟ್ಟಿದ್ದಾನೆ ಅಂತ ಹೇಳಿದ್ರೆ ನಂಬಲಿಲ್ಲ. ಹತ್ತಿರವೂ ಕೂಡ ಬರಗೊಡಿಸಲಿಲ್ಲ. ಯೆಹೂದ್ಯರ ಮಧ್ಯದಲ್ಲಿ ಹೋಗಿ ಪೌಲನು ವಾಕ್ಯ ಸಾರಬೇಕಾದರೂ, ಸುವಾರ್ತೆ ಸಾರಬೇಕಾದರೂ, ಒಮ್ಮೆ ಕ್ರೈಸ್ತತ್ವವನ್ನೇ ವಿರೋಧಿಸಿದವನು ಈಗ ಅದೇ ಕ್ರೈಸ್ತತ್ವದ ಕುರಿತು ನಮಗೆ ನೀತಿಪಾಠ ಹೇಳ್ತಿದ್ದಾನಲ್ಲ ಇವನು ಎಂದು ಯೋಚಿಸಿ ಅವನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸಿದರು. ಒಂದು ಕಡೆ ಕ್ರೈಸ್ತರೂ ಅಂಗೀಕರಿಸಲಿಲ್ಲ, ಮತ್ತೊಂದು ಕಡೆ ಸೇವಕರೂ ಅಂಗೀಕರಿಸಲಾರದೆ, ಇನ್ನೊಂದು ಕಡೆ ತನ್ನವರು ಸುವಾರ್ತೆಯನ್ನು ಅಂಗೀಕರಿಸದೆ ಕೊನೆಗೆ ಅವನನ್ನು ಕೊಲ್ಲಬೇಕೆಂದು ಪ್ರಯತ್ನಿಸಿದರೆ ಪೌಲನು ಕೊನೆಗೇನ್ ಮಾಡ್ತಾನೆ ಗೊತ್ತಾ? ತಾರ್ಷೀಷ್ ಎಂಬ ತನ್ನ ಊರಿಗೆ ಓಡಿ ಹೋಗ್ತಾನೆ. ಅಲ್ಲಿಯೇ ಉಳ್ಕೊಳ್ತಾನೆ. ಒಬ್ಬ ಸತ್ಪುರುಷನು. ಯಾರು? ಸತ್ ಪುರುಷನು, ಒಬ್ಬ ಒಳ್ಳೆಯವನು. ಯಾರು? ಒಬ್ಬ ಒಳ್ಳೆಯವನು. ಹೆಸರೇನು ಹೇಳ್ರಿ? ಬರ್ನಬ. ಯಾಕೆ ಒಳ್ಳೆಯವನಾಗಿದ್ದನು? ಬೈಬಲ್ನಲ್ಲಿದೆ, ನೋಡೋಣ ಬನ್ನಿ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 24ನೇ ವಚನ. ಅವನು ಪವಿತ್ರಾತ್ಮ ಭರಿತನಾಗಿದ್ದನು. ಮೊದಲು ಏನಾಗಿದ್ದನಂತೆ? ಹಾಗಿರಬೇಕು. ನೀವು ಒಳ್ಳೆಯವರಾಗಿರಬೇಕಾದರೆ, ನಿಮ್ಮಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯಾಳುತ್ವ, ಒಳ್ಳೆಯತನ ಇರಬೇಕಾದರೆ ನಿಮ್ಮ ಹೃದಯ ಪವಿತ್ರಾತ್ಮನಿಂದ ತುಂಬಿಕೊಂಡಿರಬೇಕು ಎಂದು ಮರೆಯಬೇಡಿ. ಆ ಬರ್ನಬನ ಹೃದಯವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟದ್ದಾಗಿರುವುದರಿಂದಲೇ ಅವನು ಒಳ್ಳೆಯತನವನ್ನು ತೋರ್ಪಡಿಸುತ್ತಿದ್ದಾನೆ. ಅವನ ಸುತ್ತಲಿರುವವರೆಲ್ಲರೂ ಸ್ವಲ್ಪ ಮಟ್ಟಿಗೆ ಪೌಲನ ವಿಷಯದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದರೂ ಸಹ
ಬರ್ನಬ ಮಾತ್ರ ಸತ್ಪುರುಷನಾಗಿದ್ದ. ಬರ್ನಬನ ಕುರಿತಾಗಿ ಮಾತ್ರ ಈ ಮಾತು ಬರೆಯಲಾಗಿದೆ. ಏನೆಂದು? ಸತ್ಪುರುಷನು, ಒಳ್ಳೆಯವನು ಎಂದು. ಈ ಒಳ್ಳೆಯವನು ಅಂತಿಯೋಕ್ಯಕ್ಕೆ ಹೋದಾಗ ಎಲ್ಲರೂ ಆ ಪೌಲನು ನಮಗ್ಯಾಕೆ ಬೇಕು ಅಂದ್ಕೊಂಡಾಗ ಬರ್ನಬ ಏನು ಹೇಳ್ತಾನೆ ಗೊತ್ತಾ? ನಮಗ್ ಬೇಕಾಗದಿದ್ರೆ ಇನ್ಯಾರಿಗೆ ಬೇಕು? ನನಗ್ ಬೇಕಾಗದಿದ್ರೆ ಇನ್ಯಾರಿಗೆ ಬೇಕು? ನಾನ್ ಸೇರಿಸಿಕೊಳ್ಳದಿದ್ರೆ ಯಾರು ಸೇರಿಸಿಕೊಳ್ತಾರೆ? ನಾನ್ ಬಿಟ್ರೆ ಯಾರು ಎನ್ಕರೇಜ್ ಮಾಡ್ತಾರೆ? ನಾನಿಲ್ಲದಿದ್ರೆ ಇನ್ಯಾರು ಬಲಪಡಿಸ್ತಾರೆ? ನಾನಲ್ಲದಿದ್ರೆ ಇನ್ಯಾರು ಅವನಿಗೆ ಪ್ರೋತ್ಸಾಹಿಸ್ತಾರೆ? ಸಹೋದರ ಸಹೋದರಿ, ಸ್ವಾರ್ಥತೆ ನನಗ್ಯಾಕೆ ಬೇಕು ಅನ್ನುತ್ತೆ. ನಿಸ್ವಾರ್ಥತೆ ನನಗೆ ಬಿಟ್ರೆ ಮತ್ತಿನ್ಯಾರಿಗೆ ಅನ್ನುತ್ತದೆ. ಒಳ್ಳೆಯತನ ನಿಸ್ವಾರ್ಥವಾಗಿರುತ್ತೆ. ಬರ್ನಬನ ಕುರಿತು ಸತ್ಪುರುಷನೆಂದು ಬರೆಯಲಾಗಿರುವುದಾದರೆ ಅರ್ಥ ಗೊತ್ತಾ? ಅವನು ದೇವರಲ್ಲ, ದೇವರನ್ನು ಹೊಂದಿಕೊಂಡಿರುವಂತಹ ಒಬ್ಬ ಆತ್ಮೀಕನು ಎಂಬುದಾಗಿ ಅದರ ಅರ್ಥ. ನೀವು ಕೂಡ ಸತ್ಪುರುಷರಾಗಿರಬೇಕು, ಸಜ್ಜನರಾಗಿರಬೇಕು, ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿರಬೇಕು. ನೀವು ಕೆಟ್ಟವರಾಗಿರಬಾರದು. ಕೆಟ್ಟ ಗಂಡನಾಗಿ, ಕೆಟ್ಟ ಹೆಂಡತಿಯಾಗಿ, ಕೆಟ್ಟ ತಂದೆಯಾಗಿ, ಕೆಟ್ಟ ತಾಯಿಯಾಗಿ, ಕೆಟ್ಟ ಮಕ್ಕಳಾಗಿರಬಾರದು. ಒಬ್ಬ ಕೆಟ್ಟ ಉದ್ಯೋಗಸ್ಥನಾಗಿ ನೀವು ಇರಬಾರದು. ಒಬ್ಬ ಕೆಟ್ಟ ಸ್ಟೂಡೆಂಟ್ ಆಗಿ ನೀವು ಇರಬಾರದು. ನೀವು ನಾನು ಒಬ್ಬ ಒಳ್ಳೆ ಮನುಷ್ಯನಾಗಿ ಜೀವಿಸಬೇಕು. ಪರಿಶುದ್ಧನಾದ ತಂದೆಯೇ, ಆತ್ಮನ ಫಲ ಏನೆಂದರೆ ಒಳ್ಳೆಯತನವಾಗಿದೆ. ಒಳ್ಳೆಯತನ. ಯೆಸಯ್ಯ, ಬರ್ನಬ ಎಷ್ಟೋ ಒಳ್ಳೆಯವನಾಗಿದ್ದ. 10 ವರ್ಷ, ಸುಮಾರು 10 ವರ್ಷಗಳವರೆಗೂ ತಾರ್ಸಕ್ಕೆ ಹೋಗಿ ಎಲ್ಲಿ ಸೇವೆ ಮಾಡಬೇಕೆಂದು, ಹೇಗೆ ಸೇವೆ ಮಾಡಬೇಕೆಂದು, ಯಾರ ಮಧ್ಯದಲ್ಲಿ ಸೇವೆ ಮಾಡಬೇಕೆಂದು ತಿಳಿಯದೆ ನಿರಾಶೆ ನಿರುತ್ಸಾಹದಲ್ಲಿದ್ದುಕೊಂಡು ಒದ್ದಾಡುತ್ತಾ ಇರುವಂತಹ ಪೌಲನನ್ನು ಪ್ರೀತಿಸಿ ಅಷ್ಟು ದೂರ ಪ್ರಯಾಣ ಮಾಡಿ ಪ್ರೀತಿಯಿಂದ ಮಾತಾಡಿಸಿ, ಪ್ರೀತಿಯಿಂದಲೇ ಪ್ರೋತ್ಸಾಹಿಸಿ ಸೇವೆ ಮಾಡಲು ಒಂದು ಅವಕಾಶ ಕೊಟ್ಟನಲ್ಲವೇ? ಎಂತಹ ಅದ್ಭುತನಾದ ಆತ್ಮಿಕನಾಗಿದ್ದನಲ್ಲವೇ? ಸತ್ಪುರುಷನಾಗಿದ್ದನಲ್ಲವೇ? ಒಳ್ಳೆ ಮನಸ್ಸುಳ್ಳವನಾಗಿದ್ದನಲ್ಲವೇ? ಇಂತಹ ಮನಸ್ಸು ನನಗೂ ದಯಪಾಲಿಸಿರಿ, ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಯೆಸಯ್ಯ, ಈ ಭೂಮಿಯ ಮೇಲೆ ನಾವು ಮಾಡಬಹುದಾದ ಸಹಾಯ ಏನಾದರೂ ಇರೋದಾದ್ರೆ ಮನಪೂರ್ವಕವಾಗಿ ಮಾಡುವ ಕೃಪೆ ದಯಪಾಲಿಸಿರಿ. ಕೈಲಾದ ಸಹಾಯ ಮಾಡೋದಾದ್ರೆ ಕೈಲಾದ ಸಹಾಯ ಮಾಡುವಂತಹ, ಉಪಕಾರ ಮಾಡೋದಾದರೆ ಉಪಕಾರ ಮಾಡುವಂತಹ, ಆದರಿಸಬಹುದಾದರೆ ಆದರಿಸುವಂತಹ ಕೃಪೆಯನ್ನು ನಮಗೆ ದಯಪಾಲಿಸಿರಿ. ನಿಮ್ಮ ಮಕ್ಕಳಾದ ನಾವು ದೇವರೇ ಅಂತಹ ಒಳ್ಳೆತನದಲ್ಲಿ ಪಾಲ್ಗೊಳ್ಳುವಂತೆ ಸಹಾಯ ಮಾಡಿರಿ. ಒಳ್ಳೆಯದನ್ನು ಹಂಚುವಂತಹ, ಒಳ್ಳೆ ಮನುಷ್ಯರಾಗಿ ಜೀವಿಸುವಂತಹ ಮಹಾಕೃಪೆ ನಮಗೆ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.